ಸಿಎಂ ನಿನ್ನೆ ತೀರ್ಪು ಬಂದ್ಮೇಲೆ 2 ಸರಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅದೇ ಇನ್ನು ಪಕ್ಷದ ಒಳಗೆ ಏನಾದ್ರು ಒತ್ತಡಗಳಿದಾವ ಸರ್? ಒಳಗೆ ಇನ್ನು ಒತ್ತಡ ಅಲ್ಲ, ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಅಂತ ವ್ಯತ್ಯಾಸಗಳಾಗ್ಲಿ ಆ ಭಾವನೆಗಳಾಗ್ಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ. ಬಳಿಕ ಹೈಕಮಾಂಡ್ ನಿಲುವು ಸೇಮ್ ಇದೆ ಸರ್. ಹೌದು, ಈಗ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ನಿನ್ನೆ ದಿವಸ, ಸುರ್ಜಿವಾಲ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಹೈಕೋರ್ಟ್ ಆದೇಶದಿಂದ ಸ್ವಲ್ಪ ವೀಕ್ ಆಗಿದಾರ ಅಂತ ಸರ್ ಭೇಟಿ ಆಗಿದ್ರಿ ಸರ್, ನಿಮ್ಗೆ ಅನ್ಸುತ್ತಾ? ತಾವು ಕೂಡ ಭೇಟಿ ನಮಗೇನ್ ಹಂಗ ಅನ್ಸಲ್ಲ. ಎಲ್ಲ ಸಚಿವರಲ್ಲಿ ಎಲ್ಲ ಒಂದ್ ಕಡೆ ಆತಂಕ ಇದೆ. ಅವ್ರೆ ಸಿದ್ದರಾಮಯ್ಯನವರು ಅವ್ರು ಯಾಕೆ ವೀಕ್ ಆಗ್ತಾರೆ? ನಮಗೇನ್ ಹಂಗ ಅನ್ಸಿಲ್ಲ. ನೀವು ಈ ಕ್ಯಾಮ್ರಾ ಕಣ್ಣಲ್ಲಿ ಏನ್ ಬರುತ್ತೋ ಗೊತ್ತಾಗಲ್ಲ. ಅಲ್ಲ ಸರ್, ಈಗ 17 ಏನಲ್ಲಿ FIR ಏನಾದ್ರು ದಾಖಲಾದ್ರೆ ಸಿಎಂ ವಿರುದ್ಧ ಆ ಒಂದು ಸ್ಥಾನದಲ್ಲಿ ಗೀದ್ರೆ ಅವೆಲ್ಲ ಆಮೇಲೆ ನೋಡೋಣ. ನಾವು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆ. ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ. ಅವರು ಯಾವುದೇ ಕಡತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅದನ್ನ ಹೈಕೋರ್ಟ್ಗೆ ಹೋಗಿದ್ವಿ. ಇವತ್ತು ನಿನ್ನೆ ದಿವಸ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾದಂತ ತೀರ್ಪು ಬಂದಿದೆ. ತೀರ್ಪನ್ನ ಗೌರವಿಸ್ತೇವೆ, ಆದ್ರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗ್ಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ. ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಮಾಡ್ತೇವೆ. ಆದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಇಳಿಬೇಕು, ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ. ಅದು ಯಾವುದೂ ಕೂಡ ಆಗೋದಿಲ್ಲ. ಅವರು ರಾಜೀನಾಮೆ ಕೊಡುವಂತ ಅಗತ್ಯನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಈಗ ಅಪೀಲ್ ಹಾಕ್ತಕ್ಕಂಥದ್ದು ಮತ್ತೆ ಮುಂದೆ ಹೋರಾಟ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದ್ರಿಂದ ಅಂತ ಅವಶ್ಯಕತೆ ಬರೋದಿಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಇದುವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ. ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಕುಚ್ಚುಕ್ಕೆ ಆಯ್ತಾ ಅಂತ. ಎಂಥವರಿಗೂ ಕೂಡ 40-45 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂತ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನ ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ, ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ. ಹೌದಪ್ಪ, ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೂ ಶುದ್ಧವಾಗಿರ್ತೀನಿ, ನನಗೆ ಯಾವುದೇ ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ, ಆದರೆ ಇದನ್ನ ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ. ಅದನ್ನ ನಾವು ಹೋರಾಟ ಮಾಡಬೇಕಲ್ಲ. ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಜನಸಮುದಾಯಕ್ಕೆ ತೋರಿಸ್ಬೇಕಾಗುತ್ತೆ. ಆ ಕೆಲಸ ಮಾಡ್ತೀವಿ. ಇಲ್ಲಿ ಫಲಾನುಭವಿ ಇರುವಾಗ ತನಿಖೆ ಅಗತ್ಯತೆ ಇದೆ ಇದು ಮಾಡೋದ್ರಲ್ಲಿ ನಾವು ಇವತ್ತು ಅವ್ರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನ ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮಾಡ್ತೀವಿ. ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳನ್ನ ಅವರೇ ಹೇಳಿದ್ದಾರೆ, ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು, ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನ ಹೇಳಿ, ನೀವು ಯಾರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನ ಅವ್ರು ಹೇಳ್ಬೇಕಲ್ಲ ಜಡ್ಜ್ಮೆಂಟ್ ಅಲ್ಲಿ, ಅದು ಎಲ್ಲೂ ಕಾಣಲಿಲ್ಲ. ಆದ್ರಿಂದ ನಾವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ, ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನುವಂಥ ಅರ್ಥ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಮುಂದೆ ಏನ್ ಮಾಡಬೇಕು ಅನ್ನೋದು, ಡಬಲ್ ಬೆಂಚಿಗೆ ಹೋಗ್ಬೇಕಾ, ನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ, ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ. ಇನ್ನೊಂದು ಕ್ಯಾಬಿನೆಟ್ ನಿರ್ಣಯಗಳನ್ನ ನೀವು 2-3 ಬಾರಿ ನೋಟಿಸ್ ವಾಪಸ್ ಪಡೆದು ಅಂತ ಹೇಳಿದ್ರಿ, ಅವರು
ಆಲಿಸಬೇಕು ಅಂತ ಒಂದು ಅವಕಾಶ ಇದೆ. He has to listen to the advice of the Council of Ministers ಅಂತ ಇದೆ. ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅದರಲ್ಲಿ, ಅವರ ವಿವೇಚನೆನೂ ಕೂಡ ಯೂಸ್ ಮಾಡ್ಬೋದು. ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಅದೇನು ಕಾಣಿಸ್ತಾ ಇಲ್ಲ. ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್, ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ, ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ. ಆದರೆ ಜಡ್ಜ್ಮೆಂಟಲ್ಲಿ ಅವರು ಅದನ್ನ ಇಲ್ಲ, ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ, ಸಮಾಧಾನ ಅಂತೂ ತಂದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳೋದಕ್ಕೆ ಬಯಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.